ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಸರ್ಸು ಸುಮ್ನೆ ಬಾ, ಟೈಮ್ ಮೀರ್ತಾ ಇದೆ. ನಿಂತ್ಕೋ ಸುಮ್ನೆ. ಸರ್ಸು ಸ್ವಾಮಿಗಳೇ ಶುರು ಮಾಡಿ ನೀವು. ಸರ್ಸು ಅಣ್ಣ ಅದಕ್ಕೆ ಬಾ, ಸುಮ್ನೆ ಇರು, ಶುರು ಮಾಡಿ. ಭಗವಂತ ಈ ಬಾಲರಾಜ್ ಸರ್ ಎಲ್ಲಿ ಹೋದ್ರು? ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಅಂತ ಕಳ್ಸಿದ್ರೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲದೆ ಇದ್ದಾರಲ್ಲ. ಎಲ್ಲಿ ಹೋಗಿದ್ದಾರೆ? ಬೇಕು ಅಂತಾನೆ ಪ್ಲಾನ್ ಮಾಡಿ ಹೀಗೆಲ್ಲ ಮಾಡ್ತಾ ಇದ್ದಾರೋ ಏನೋ. ಬನ್ನಿ ಹೆಣ್ಣುಗಂಡು ಇಬ್ರು ಕೂತ್ಕೊಳ್ಳಿ. ಬದಲಾಯಿಸ್ಕೊಳ್ಳಿ. ಕಳಸ ಪೂಜೆ ಮಾಡಿ ಅಮ್ಮ. ಅರ್ಶಿನ ಕುಂಕುಮ ಹಚ್ಚಿ ಹೂ ಹಾಕಿ ತಗೊಳ್ಳಿಪ್ಪ. ಓಂ ಕೇಶವಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಗೋಪಾಲಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಶ್ರೀಧರಾಯ ನಮಃ, ಮಾಧವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಕೊಡಿ. ಯಾಕೆ ಮೈನಾ, ಯಾರನ್ನು ಹುಡುಕ್ತಿದೀಯಾ? ನಾನಾ? ಯಾರನ್ನೂ ಇಲ್ವಲ್ಲ. ನಿನ್ ಬಾಯಿ ಮಾತ್ರ ಇಲ್ಲ ಅಂತ ಹೇಳ್ತಿದೆ, ಆದ್ರೆ ನಿನ್ ಕಣ್ಣು ಯಾರನ್ನೂ ಹುಡುಕ್ತಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ. ಹಂಗೇನೂ ಇಲ್ಲ. ಧ್ರುವ ಅವ್ರದಿವತ್ತು ನಿಶ್ಚಿತಾರ್ಥ ಅಲ್ವಾ? ಅವ್ರೆಲ್ಲಿಗೆ ಬರ್ದೇ ಇದ್ರು ಪರವಾಗಿಲ್ಲ, ನಿಶ್ಚಿತಾರ್ಥ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಆನಂದ, ಧ್ರುವ ಎಲ್ಲದನ್ನ ಇನ್ನೂ ಬಂದಿಲ್ಲ ನೋಡವ. ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಬರ್ತಾರ ತಾನೆ? ಬರ್ಲೇಬೇಕು ತಾನೆ. ಧ್ರುವ ಇಲ್ದೆ ತಾಳಿ ಹೇಗೆ ಕಟ್ಟೋದು? ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನನ್ನ ಆಪ್ತ ಮಿತ್ರ ಇಲ್ದೆ ನಾನು ಹೇಗ್ ತಾಳಿ ಕಟ್ಲಿ ಅಂತ ಅಷ್ಟೇ. ಅಪ್ಪ ತಮ್ಮ, ಮುಹೂರ್ತ ಸಮಯ ಮೀರೋಗ್ತಾ ಇದೆ. ನಿನ್ನ ಆಪ್ತ ಮಿತ್ರರನ್ನ ಬೇಗ ಬರಕ್ಕೆ ಹೇಳಪ್ಪ. ಪುಷ್ಪಕ್ ಸರ್ ಬರ್ತಿದ್ದಾನೆ. ಆರ್ತಿ ಬೆಳಗಿ. ನರ್ತನ ಎಲ್ಲಿದ್ಯಾ? ಧ್ರುವ ಎಲ್ಲಿದ್ದಾನೆ? ಧ್ರುವನ್ ಕರ್ಕೊಂಡು ಬೇಗ ಬಾ. ಪುಷ್ಪಕ್, ಡೋಂಟ್ ವರಿ, ಬಾಲರಾಜ್ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಧ್ರುವನ್ ಕರ್ಕೊಂಡು ಬಂದ್ಬಿಡ್ತಾರೆ. ನೀನ್ ಸ್ವಲ್ಪ ಆರಾಮಾಗಿರು ಪ್ಲೀಸ್ ಪ್ಲೀಸ್. ಇದನ್ನ ಮೊದಲೇ ಹೇಳಕ್ ಆಗ್ತಿರ್ಲಿಲ್ವಾ? ಆಗ್ತಾ ಇಲ್ಲ ಧ್ರುವ, ನಾನು ಹೇಳೋಣ ಅಂತಾನೆ ಇದ್ದೆ ಮಾವ. ಯಾರಾದ್ರೂ ನೀರ್ ತಗೊಂಡ್ ಬನ್ನಿ. ಅತ್ತೆ, ನೀರ್ ತಗೊಂಡ್ ಬನ್ನಿ ಯಾರಾದ್ರೂ. ಅತ್ತೆ,
ಸರ್ಸು. ಅದ್ಗೆ ಸುಧಾರಿಸ್ಕೊಳ್ಳಿ ಆಗ್ತಾ ಇಲ್ಲ ಕೂತ್ಕೊಳ್ಳಿ ಕಣೋ. ಅದ್ಗೆ. ಸರ್ಸು. ಧ್ರುವ, ಅದ್ಗೆ. ಕಾಣಿಸ್ತಾ ಇಲ್ಲ. ಯಾರು? ಅತ್ತೆ, ನೀರ್ ತನ್ನಿ ಜಲ್ದಿ. ಸರ್ಸು. ಸರ್ಸು. ಸರ್ಸು ತಗೊಳಮ್ಮ. ನೀರ್ ಕುಡಿ. ಬೇಡ. ಸ್ವಲ್ಪ ನೀರ್ ಕುಡಿರಿ. ಬೇಡ ಕಣೋ, ಎದೇನೋ ಕುಡಿರಿ. ತಡ್ಕೊಳಕ್ಕಾಗ್ತಿಲ್ಲ. ಅಯ್ಯೋ ಸ್ವಲ್ಪ ನೀರ್ ಕುಡಿರಿ ಅದ್ಗೆ. ಸ್ವಲ್ಪ ಕುಡಿ. ಬೇಡ. ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಕುಡಿ. ನೀರ್ ಕುಡಿರಿ. ನೋವು ಅಯ್ಯೋ ಧ್ರುವ. ಸರ್ಸು ಅದ್ಗೆ. ಏನಾಯ್ತಮ್ಮ? ಧ್ರುವ, ಅಯ್ಯೋ ಅಯ್ಯೋ ಧ್ರುವ, ಅದ್ಗೆ ಸಮಾಧಾನ ಮಾಡ್ಕೊಳ್ಳಿ ಅದ್ಗೆ. ಏನು ಆಗಲ್ಲ ಅದ್ಗೆ. ಅತ್ತೆ, ಯಾರು? ಯಾರಾದ್ರೂ ಎಲ್ಗೂ ಹೊರಗಡೆ ಹೋಗಿ ಹೋಗ್ಬೇಡ ambulance ಕಣೋ. ಕಾಲ್ ಮಾಡಿ. ನಾನು ಎಲ್ಲೂ ಬರಲ್ಲ ಸರ್ಸು ಕಣೋ. ಎಲ್ಲೂ ಬರಲ್ಲ ಅಂದ್ರೆ ಏನ್ ಅರ್ಥ? ಇಲ್ಲ ಅಣ್ಣ, ನನ್ಗೆ ನನ್ ಗಂಡನ ಹತ್ರ ಹೋಗೋ ಸಮಯ ಬಂದಿದೆ. ಅಯ್ಯೋ ಸರ್ಸು, ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ತಾ ಇದೀಯ ನೀನು? ಯಾಕೆ ಹಂಗ್ ಮಾತಾಡ್ತಿದ್ಯಾ ಯಾಕತ್ಗೆ ಸರ್ಸು? ಹಂಗ್ ಮಾತಾಡ್ತಾ ಇದ್ದೀರಾ? ಏನು ಆಗಲ್ಲ, ನಾನ್ ನಿಮ್ಮನ್ ಕಾಪಾಡ್ತೀನಿ. ನಿಮ್ಗೆ ಏನು ಆಗಲ್ಲ, ನಾನ್ ಬಿಡಲ್ಲ. ಸರ್ಸು. ಅಯ್ಯೋ, ಅತ್ತೆ ಅತ್ತೆ ಸರ್ಸು. ಕಣ್ಬಿಡಿ, ಕಣ್ಬಿಡಿ. ಸರ್ಸು, ಕಣ್ಬಿಡು ಸರ್ಸು. ನನಗ್ ಸಾಯಕ್ ಭಯ ಆಗ್ತಿಲ್ಲ ಕಣೋ, ಆದ್ರೆ ನಿಮ್ಮ ಅಪ್ಪಂಗ್ ಕೊಟ್ಟ ಮಾತನ್ನ ನೆರವೇರಿಸದೆ ಸತ್ತೋದ್ರೆ ನನ್ನ ಆತ್ಮಕ್ ಶಾಂತಿ ಸಿಗಲ್ಲ ಕಣೋ. ರೇ ರೇ ಅಬ್ಬಾ, ನನ್ ಜವಾಬ್ದಾರಿ ತೀರೋವರೆಗೂ ನನ್ನ ಕರ್ಸ್ಕೋಬೇಡ್ರಿ. ಧ್ರುವ, ಆಗ್ತಾ ಇಲ್ಲ, ಹೀಗೆಲ್ಲ ಮಾತಾಡ್ಬಿಡು ಆಗ್ತಾ ಸರ್ಸು. ಇಲ್ಲ ಧ್ರುವ. ಸರ್ಸು ಏನಮ್ಮ ಮಾತು ಕೊಟ್ಟಿದ್ಯಾ? ಅದೇನು ಅಂತ ಹೇಳಿಲ್ಲಿ. ಅಣ್ಣ ಅಣ್ಣ, ನಮ್ಮ ಅಣ್ಣನ ಮಗಳನ್ನ ನಮ್ ಧ್ರುವ ಮದುವೆ ಮಾಡ್ಕೋಬೇಕು ಅಂತ ನನ್ ಗಂಡಂಗ ಆಸೆ ಇತ್ತಣ್ಣ. ಅಲ್ಲ ಅದ್ಗೆ ನಿಶ್ಚಿತಾರ್ಥ ಮಾಡ್ತಿದೀವಲ್ಲ, ಮುಂದೆ ಮದ್ವೆನೂ ಆಗತ್ತೆ. ಅದ್ರ ಬಗ್ಗೆ ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನಿಂಗೇನು ಆಗಲ್ಲ ಸರ್ಸು. ಬಾ, ಇವೆಲ್ಲ ಆಮೇಲೆ ಮಾತಾಡಿದ್ರಾಯ್ತು. ಮೊದ್ಲು ಆಸ್ಪತ್ರೆಗೆ ಹೋಗೋಣ. ಬಾ ಬಾ. ಬನ್ರಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಅತ್ತೆ, ಹೌದು ಅತ್ತೆ. ಮೊದ್ಲು ಆಸ್ಪತ್ರೆಗೆ ಹೋಗೋಣ. ಮೊದ್ಲು ಆಸ್ಪತ್ರೆಗೆ ಹೋಗೋಣ. ಬನ್ನಿ ನಡಿ. ಅತ್ತೆ. ನಾನ್ ಬರಲ್ಲ. ಬಾ ಸರ್ಸು. ಧ್ರುವ, ಹೇಳಿ. ಧ್ರುವ, ನನ್ಗೊಂದ್ ಮಾತು ಕೊಡ್ತೀಯಾ? ಅಬ್ಬಾ, ಏನ್ ಮಾತ್ ಸರ್ಸು? ಇದೆಲ್ಲ ಯಾಕೆ ಸರ್ಸು? ಮೊದ್ಲು ಆಸ್ಪತ್ರೆಗೆ ಹೋಗೋಣ. ಬಾ ಸರ್ಸು. ನಮ್ ತುಳಸಿನ ಮದುವೆ ಮಾಡ್ಕೋತೀನಿ ಅಂತ ನನಗ್ ಮಾತು ಕೊಡು. ಸರ್ಸು, ಬಾ. ಮದುವೆ ಮಾಡ್ಸಕ್ತಾನೇಮ್ಮ ನಿಶ್ಚಿತಾರ್ಥ ಮಾಡ್ತಾ ಇರೋದು. ಆದಷ್ಟು ಬೇಗ ಮದುವೆ ಮಾಡ್ಸಿದ್ರಾಯ್ತು. ಸುಮ್ನಿರು. ಇಲ್ಲ ಅಣ್ಣ, ನನ್ ಬದುಕಲ್ಲ ಅನ್ನಿಸ್ತಿದೆ. ಈಗ್ಲೇ ಈಗ್ಲೇ ಇಲ್ಲೇ ಅವ್ನು ನಮ್ ತುಳಸಿನ ಮದುವೆ ಮಾಡ್ಕೋಬೇಕಣ್ಣ. ಅಣ್ಣ, ಇಲ್ಲೇ ಮದುವೆ ಮಾಡ್ಕೋಬೇಕಣ್ಣ. ಬಾ, ಆಗ್ತಾ ಇಲ್ಲ. ಅಯ್ಯೋ ಧ್ರುವ, ಧ್ರುವ, ಮಾತ್ ಕೊಡು ಧ್ರುವ. ಏನ್ರಿ ಇದು? ಮಾತ್ ಕೊಡು, ನಂಗ್ ಮಾತ್ ಕೊಡು ಧ್ರುವ. ಇದೆಲ್ಲ ಯಾಕೆ ಸರ್ಸು? ಮೊದ್ಲು ಆಸ್ಪತ್ರೆಗೆ ಹೋಗೋಣ, ಆಮೇಲೆ ಮಾತಾಡ್ಕೋಬಹುದು. ಧ್ರುವ, ನನಗ್ ಭಾಷೆ ಕೊಡು, ನನಗ್ ಭಾಷೆ ಕೊಡು. ಅಯ್ಯೋ ಅತ್ತೆ, ಇದಕ್ಕಿದಾಗೆ ಹೇಳಿದ್ರೆ ಅದೆಲ್ಲ ಹೇಗಾಗುತ್ತೆ? ಅದಕ್ಕೆ ಅಂತ ಬೇರೆ ಮುಹೂರ್ತ ನೋಡ್ಬೇಕು, ಅದಕ್ಕೆ ಬೇರೆ ಶಾಸ್ತ್ರಗಳಿರುತ್ತೆ. ಅದೆಲ್ಲ ಹೇಗ್ ಸಾಧ್ಯ? ಗುರುಗಳೇ, ನೀವ್ ಹೇಳಿ, ಇವಾಗ ಮಾಡೋದಕ್ಕಾಗತ್ತಾ? ಹೇಳಿ ನೀವೇ. ಅಯ್ಯೋ ಅದಕ್ಕೇನಪ್ಪ, ತಾಯಿಗಿಂತ ದೇವರಿಲ್ಲ, ತಾಯಿ ಮಾತಿಗಿಂತ ಬೇರೆ ಮಂತ್ರ ಇಲ್ಲ. ತಾಯಿ ಜೀವ ಉಳಿಸ್ಬೇಕಂದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೀನು ನಿಮ್ಮ ಅಮ್ಮನ ಆಸೆ ಅಂತ ಈಗಲೇ ಇಲ್ಲೇ ತಾಳಿ ಕಟ್ಬಿಡು. ಇಲ್ಲ ಇಲ್ಲ, ನನ್ನಿಂದ ಮಾತು ಕೊಡಕ್ಕೆಲ್ಲ ಆಗಲ್ಲ. ಇಲ್ಲ. ಅಯ್ಯೋ ಎದೆಲ್ ನೋಯ್ತಾ ಇದೆ ನನ್ಗೆ. ಅಮ್ಮ. ಅಮ್ಮನಿಗಿಂತ ನಿನ್ ಹಠಾನೇ ದೊಡ್ಡದಾಯ್ತಾ ನಿನಗೆ? ನೋಡು ಇಲ್ಲಿ. Please. ಆಗಲ್ಲ ಅತ್ತೆ. ಧ್ರುವ, ಧ್ರುವ, ಆಗ್ತಾ ಇಲ್ಲ ಕಣೋ. ನೋಡು ಇಲ್ಲಿ. ಧ್ರುವ, ನನ್ಗೋಸ್ಕರ ಅವಳ ಕುತ್ತಿಗೆ ತಾಳಿ ಕಟ್ಬಿಡು. ಕಣ್ ತುಂಬ ನೋಡ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಕಣೋ. ಅಯ್ಯೋ ಅತ್ತೆ, ಸರ್ಸು, ದಯವಿಟ್ಟು ಹಾಗೆಲ್ಲ ಮಾತ್ರ ಹೇಳ್ಬೇಡಿ ಅಮ್ಮ. ಮೊದ್ಲು ಆಸ್ಪತ್ರೆಗೆ ಹೋಗೋಣ, ಆಮೇಲೆ ಏನಾದ್ರೂ ಇದ್ರೆ ಮಾತಾಡೋಣ. ಬಾ ಸರ್ಸು, ಪ್ಲೀಸ್ ಸರ್ಸು, ಇಲ್ಲ, ಬಾ ಆಗಲ್ಲ. ಸರ್ಸು. ಇಲ್ಲ ಧ್ರುವ, ಇಲ್ಲ, ನೀ ನಮ್ ತುಳಸಿ ಕುತ್ತಿಗೆ ತಾಳಿ ಕಟ್ಟೋವರೆಗೂ ನಾನೆಲ್ಲೂ ಬರಲ್ಲ. ಇದೆ ನೋವು.